ಗೌಡ್ರೆ, ಎಲ್ಲರೂ ಅರ್ಜುನನ್ ಬಗ್ಗೆ ಸ್ವಲ್ಪ ವಿಕ್ರಮ್ ಗೌಡ್ರನ್ನ ಮಾಹಿತಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಸ್ವಲ್ಪ ಅರ್ಜುನನ್ ಬಗ್ಗೆ ಮಾಹಿತಿ ಕೊಡಿ. 1972ನೇ ಇಸ್ವಿ ತಿತಿಮತಿ ವಲಯದಲ್ಲಿ ಹೆಬ್ಬಾಳ ಅನ್ನಲ್ಲಿ ಕೆಡ್ಡಕ್ಕೆ ಬೀಳ್ತಾನೆ ಅರ್ಜುನ. ಅವಾಗ ಇನ್ನೂ ಚಿಕ್ಕ ಮರಿ. ಆಮೇಲೆ ಕ್ರಮೇಣವಾಗಿ ದೊಡ್ಡನಾಗ್ತಾನೆ. ಅರ್ಜುನ ಹೆಸರಿಗೆ ತಕ್ಕನಾಗಿ ಅರ್ಜುನನ ಆಗ್ತಾನೆ. ಆಮೇಲೆ ಅರ್ಜುನನ ಅಂತ್ಯ 2023 4ನೇ ತಾರೀಕು ಸಕಲೇಶಪುರ ತಾಲೂಕು ಎಸ್ಲೂರು ವಲಯದ ದಬ್ಬಳ್ಳಿ ಗಡಿ ಅನ್ನೋ ಒಂದು ಫಾರೆಸ್ಟ್ನಲ್ಲಿ ಅಂತ್ಯ ಆಗುತ್ತದೆ. ಆ ಸಮಯದಲ್ಲಿ ನಾನು ಆ ಕಾಡೊಳಗಿದ್ದೆ. ಅರ್ಜುನನ ಪಕ್ಕನೇ ಇದ್ದೆ ನಾನು. ಅರ್ಜುನ 2006ನೇ ಇಸ್ವಿಯಲ್ಲಿ ನಾನು ಫಸ್ಟ್ ಅರ್ಜುನನ್ ನೋಡಿದ್ದು. ನಮ್ಮ ಸಕಲೇಶಪುರ ಭಾಗದಲ್ಲಿ ಒಂದು ಆನೆ ಮಾನವರಿಂದಲೇ, ಕಾಫಿ ಪ್ಲಾಂಟರ್ಗಳಿಂದಲೇ ಗುಂಡೇಟು ತಿಂದು ಅದೊಂದು ನರಹಂತಕ ಆಗ್ತದೆ. ತುಂಬ ಜನ ಸಾಯಿಸಿರ್ತದೆ. ಜೊತೆಗೆ ಅದು ಸಿಕ್ಕಾಪಟ್ಟೆ ಕಳ್ಬಟ್ಟಿ ಶರಾಬ್ ಕುಡಿಯೋ ಚಟ ಅಂಟಿಕೊಂಡಿರ್ತದೆ ಆ ಕಾಡಾನೆಗೆ. ಮನೆ ಒಳಗೆಲ್ಲ ನುಗ್ಗಕ್ಕೆ ಬರ್ತಿರ್ತದೆ. ಲಾಸ್ಟಿಗೆ ಒಬ್ಬ ಗೌಡ್ರನ್ನ ಸಾಯಿಸ್ತದೆ. ಆಮೇಲೆ ಅದನ್ನ ಹಿಡಿಯೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಆವಾಗ ನಾನು ಶೆಟ್ಟಿಯಪ್ಪ ಡಾಕ್ಟ್ರು ನನಗೆ ಅವತ್ತೇ ಫಸ್ಟ್ ಪರಿಚಯ ಆಗಿದ್ದು. ನಾನು ಕಾಡಲ್ಲಿ ಆನೆ ಕಾರ್ಯಾಚರಣೆಗೆ ಹೋಗ್ತೀನಿ ಅಂದಾಗ ಶೆಟ್ಟಿಯಪ್ಪ ಡಾಕ್ಟ್ರು ನನಗೆ ಅರ್ಜುನನ ಮೇಲೆ ಕೂರಿಸಿರು. ಅವತ್ತು ಅರ್ಜುನಕ್ಕಿಂತ ಒಂದು ದೊಡ್ಡ ಆನೆ ಹತ್ರ ಫೈಟ್ ಮಾಡುತ್ತೆ. ನಾನು ಆನೆ ಮೇಲೆ ಇದ್ದೆ. ಆಮೇಲೆ ಮತ್ತೆ 2 ಆನೆ ಬಂದು ಅವಾಗಲೂ ಹೊಡೆದು ಓಡಿಸ್ತು. ಆಮೇಲೆ ಮತ್ತೊಂದು ಆನೆ ಬಂತು, ಅದನ್ನು ಹೊಡೆದು ಓಡಿಸಿ ಹಿಡಿದು. ಆಮೇಲೆ ಸುಮಾರು ಕಾರ್ಯಾಚರಣೆಯಲ್ಲಿ ನಾನು ಅರ್ಜುನ ಮೇಲೆ ಕೂತಿದ್ದೀನಿ, ಅರ್ಜುನ ಜೊತೆ ಹೋಗಿದ್ದೀನಿ. ಅರ್ಜುನನ ಮಾವುತ ಕೂಸಪ್ಪ ಅವರು ನಾವು ಎಲ್ಲ ಒಟ್ಟೊಟ್ಟಿಗೆ ಕಾರ್ಯಾಚರಣೆ ಮಾಡಿದ್ದೀವಿ ಅರ್ಜುನ. ಆಮೇಲೆ ಅದಾದ ಮೇಲೆ ಅರ್ಜುನ ಅಂಬಾರಿ ಹೊರಕ್ಕೆ ಶುರು ಮಾಡಿದ. ಅಂಬಾರಿ ಹೊರಕ್ಕೆ ಶುರು ಮಾಡಿದ ಮೇಲೆ ಅರ್ಜುನನ ಸ್ವಲ್ಪ ಕರ್ಕೊಬರೋದು ಕಡಿಮೆ ಆಯಿತು. ಅದರ ಮಧ್ಯದಲ್ಲಿ ಕಾಡಲ್ಲಿ ಅರ್ಜುನನ ಮೇಲೆ ಒಂದು ಕಾಡಾನೆ ದಾಳಿ ಆಯಿತು. ಆಮೇಲೆ ಅರ್ಜುನ ಸ್ವಲ್ಪ ಮಂಕಾದ. ಅಂದರೆ ಮೊದಲಿನಂಗೆ ಹೋಗಿ ಕಾಡಾನೆ ಮೇಲೆ ಬೀಳ್ದಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಸರಿಯಾದ. ಅರ್ಜುನ ಅಂಬಾರಿ ಹೊರಗೆ ಶುರು ಮಾಡಿದ ಮೇಲೆ ಆವಾಗ ಅಂಬಾರಿ ಆನೆ ಅಂತ ಆಯಿತು ಅರ್ಜುನ. ಆಮೇಲೆ ಜಾಸ್ತಿ ಆನೆ ಇದಕ್ಕೆ ಅಭಿಮನ್ಯು ಬರೋಕ್ಕೆ ಶುರುವಾಯಿತು. ಅರ್ಜುನನ ಕಾಲದಲ್ಲಿ ಅಭಿಮನ್ಯು ಸೈಡಿಗಿದ್ದ, ಲೆಕ್ಕಕ್ಕಿರಲೇ ಇಲ್ಲ. 2006ರಲ್ಲಿ ಅಭಿಮನ್ಯು ಇರಲೇ ಇಲ್ಲ. ಅರ್ಜುನನೇ ನಂಬರ್ 1 ಆಗಿದ್ದ. ಆಮೇಲೆ ಏನಾಯಿತು, ಅರ್ಜುನ ನಮ್ಮಲ್ಲಿ ಆನೆ ಹಿಡಿಯೋದು ಅಂತಾಯಿತು. ಆವಾಗ ಮತ್ತೆ ಅರ್ಜುನ ಕರ್ಕೊಬಂದಿದ್ರು. ಆದರೆ ಅರ್ಜುನ ನಿವೃತ್ತಿಯಾಗಿದ್ದ. ಆನೆಗಳು 60ನೇ ವಯಸ್ಸಿಗೆ ಅವು ನಿವೃತ್ತಿ ಆಗುತ್ತವೆ. ಅರ್ಜುನಿಗೆ 63 ವರ್ಷ ಆಗಿತ್ತು. ಹೈಕೋರ್ಟ್ ಒಂದು ಆದೇಶದ ಪ್ರಕಾರ ಒಂದು ಆನೆಗೆ 60 ವರ್ಷ ಆಗಿ ಅದು ರಿಟೈರ್ಡ್ ಆದಮೇಲೆ ಅದನ್ನ ಯಾವುದೇ ಆನೆ ಹಿಡಿಯ ಕಾರ್ಯಕ್ರಮ ಇರ್ಬೋದು, ಬೇರೆ ಇದಕ್ಕೆ ಬಳಸ್ಕೊಳಂಗಿಲ್ಲ. ಆ ಆನೆನ ಏನಾದರೂ ದಸರಾಕ್ಕೆ ಕರ್ಕೊಂಡು ಹೋದರೂ ಅದಕ್ಕೆ ಅಂಬಾರಿ ಹೊರಿಸ್ಕೊಡ್ದು. ಅಷ್ಟೇ ಅಲ್ಲ, ಅದರ ಮೇಲೆ ಒಬ್ಬ ವ್ಯಕ್ತಿ ಕೂರಬೇಕು ಅನ್ನೋದೊಂದು ಆದೇಶ ಇತ್ತು. ಆದರೂ ಇದಕ್ಕೆ 63 ವರ್ಷ ಆಗಿದ್ದ ಆನೆ ಹಿಡಿಯೋಕ್ಕೆ ನಮ್ಮ ಸಕಲೇಶಪುರಕ್ಕೆ ಕಳಿಸಿರು. ಅವತ್ತು ಬೆಳಿಗ್ಗೆ ಏನು ಕರಡಿ ಅಂತ ಏನು ಫೇಮಸ್ ಆಯಿತು, 3 ಜನ ಸಾಯಿಸಿದ ಮೇಲೆ ಫೇಮಸ್ ಆಯಿತು. ಅವಾಗ ಇನ್ನೂ 3 ಜನ ಸಾಯಿಸಿರಲಿಲ್ಲ. ಆದರೆ ಉಪದ್ರ ಇತ್ತು. ಕರಡಿ ಹಿಡಿಯೋದು ಅಂತ ಅವತ್ತಿನ ಬೆಳಿಗ್ಗೆ ಡಿಸೆಂಬರ್ 4ನೇ ತಾರೀಕು
ನಾವೆಲ್ಲರೂ ಬೇಲೂರು ತಾಲೂಕು ಮೂಡಿಗೆರೆ ಬಾರ್ಡರಲ್ಲಿ ಕರಡಿ ಆನೆ ಇದ್ದಿದ್ದು, ಕರಡಿ ಹತ್ರ ಇದ್ದು, ಎಲ್ಲ ಹುಡುಗರು ಎಲ್ಲ ಇದ್ದು, ಹಗ್ಗ ಎಲ್ಲ ಬಂದಿತ್ತು, ನಾವೆಲ್ಲ ಇದ್ದು. ಕರಡಿ ಅಲ್ಲಿ ನಿಂತಿತ್ತು. ಅವತ್ತು ಕರಡಿ ಆನೆ ಹಿಡಿದಿದ್ರೆ ಮತ್ತೆ 3 ಅಮಾಯಕ ಜೀವಗಳು ಉಳಿತಿದ್ದು. ಅಷ್ಟೇ ಅಲ್ಲ, ಅವತ್ತು ಕರಡಿನ ಹಿಡಿದಿದ್ರೆ ಅರ್ಜುನ ಬದುಕಿರ್ತಿದ್ದ. ಯಾವನ ಒಬ್ಬ ತಲೆ ಹಿಡ್ಕ, ಒಬ್ಬ ಲೆಕ್ಕಕ್ಕಿಲ್ಲದನ್ ಯಾವನ ಈ ಕೆಲವರೆಲ್ಲ ರೇಂಜರ್ಗಳಿಗೆ, ಫಾರೆಸ್ಟರ್ಗಳಿಗೆ ಕೆಲವರು ತಲೆ ಹಿಡ್ಕರೆಲ್ಲ ಫ್ರೆಂಡ್ ಆಗಿರ್ತಾರೆ. ದಬ್ಬಳ್ಳಿ ಗಡಿ ಎಸ್ಲೂರು ವಲಯ ಸಕಲೇಶ್ಪುರ ತಾಲೂಕಲ್ಲಿ ಒಂದು ಆನೆ ಇದೆ. ಅದು ವಿಕ್ರಾಂತ್ ಆನೆ. ವಿಕ್ರಾಂತ್ ಆನೆ ಅದರ ಎತ್ತರ, ಅದರ ಭವ್ಯ ನಿಲುವು, ಅದು ಸುಮಾರು ಅರ್ಜುನ ಹೈಟೇ ಇದೆ. ನಮ್ಮ ಭೀಮ ಕಾಡಾನೆ ಹೈಟೇ ಇದೆ. ಕಾಡಾನೆ ಭೀಮನ ಹೈಟೇ ಇದೆ. ಅದ್ರ ಕೋರೆ ಅಷ್ಟು ಉದ್ದಿಲ್ಲ. ಅದನ್ನು ಹಿಡಿಯೋದು ಕ್ಯಾಂಪಿಗೆ ಆನೆ ಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂತೇಳಿ, ಅಲ್ಲಿಂದ ಈಗ ಆ ಭಾಗ ಅರಳ್ಳಿಯಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಅದೊಂದು ಬಾರ್ಡ್ರು. ಆ ಕಡೆ ಚಿಕ್ಕಮಗಳೂರು ಡಿಸ್ಟಿಕ್ಕು, ಈ ಕಡೆ ಹಾಸನ ಡಿಸ್ಟಿಕ್ಕು, ಆ ಕಡೆ ಮೂಡಿಗೆರೆ ತಾಲೂಕು, ಈ ಕಡೆ ಬೇಲೂರು ತಾಲೂಕು. ಅಲ್ಲಿಂದ ಇಲ್ಲಿಗೆ ಒಂದು 40 ಕಿಲೋಮೀಟರ್ ಆಗ್ಬೋದು. ನಾನು ಸುಮಾರು ಹುಡುಗರನ್ನೆಲ್ಲ ಕೂರಿಸ್ಕೊಂಡು, ನಂದು ಗೆಟವೇ ಅಂತ ಒಂದು ಗಾಡಿ ಇದೆ, ಅದರಲ್ಲಿ ಅಲ್ಲಿ ಅವರಿಗೆಲ್ಲ ಬರೋಕ್ಕೆ ವ್ಯವಸ್ಥೆನೇ ಇರಲಿಲ್ಲ. ಎಲ್ಲನೂ ಕೂರಿಸ್ಕೊಂಡು ಬಂದು ದಬ್ಬಳ್ಳಿ ಗಡಿ ಅಂತ ಅಲ್ಲಿಗೆ ಬಂದು, ಅದರಲ್ಲಿ ಅದೊಂದು ಹೆಚ್ಚು ಕಡಿಮೆ 3 ರಿಂದ 4 ಸಾವಿರ ಎಕರೆ. ಅದರಲ್ಲಿ ಅಕೇಶಿಯಾ ಪ್ಲಾಂಟೇಶನ್ ಮತ್ತು ಬೇರೆ ಬೇರೆ ಮ್ಯಾಂಜಿಯಮ್ ಅಂತ ಇನ್ನೂ ಏನೇನೋ ಕೆಲವು ಗಿಡಗಳನ್ನೆಲ್ಲ ಹಾಕಿದ್ರು. ಅದು ಯಾವ ರೀತಿ ಕಾಡು ಅಂದರೆ, ಆನೆ ದಾರಿ ಬಿಟ್ಟರೆ ಬೇರೆ ದಾರಿಯಲ್ಲಿ ಮನುಷ್ಯರು ಯಾವುದೇ ಪ್ರಾಣಿನೂ ನುಗ್ಗಾಗಿರಲಿಲ್ಲ. ಆ ರೀತಿ ಒಂಥರ ಬುಷ್ ಕಾಡು. ಮೇಲೆಲ್ಲ ಮರ, ಅದರಲ್ಲಿ ಹಿಂದೆ ಆ ಮರಗಳ ಬಡ್ಡೆ ಕಡ್ದಿದ್ದು, ಕೂಳೆ ಅಂತೀವಿ ನಾವು, ಮರದ ಬಡ್ಡೆ ಅವೆಲ್ಲ ಇದ್ದು. ಅಲ್ಲಿಗೆ ಬಂದಾಗ ಅದರೊಳಗೆ ಇನ್ನೂ ಒಂದು 16 ಆನೆಗಳಿದ್ದು. ಬರೀ ಹೆಣ್ಣಾನೆ ಇರೋದು ಒಂದು ಗೊತ್ತಿತ್ತು ಬಿಟ್ಟರೆ ಯಾವುದೇ ಟ್ರ್ಯಾಕಿಂಗ್ ಮಾಡಲಿಲ್ಲ. ಯಾವುದೇ ಒಂದು ಆನೆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅದರೊಳಗೆ ನಡ್ಕೊಂಡು ಹೋಗಿ ಎಷ್ಟು ಆನೆಗಳಿದ್ದಾವೆ, ಎಷ್ಟು ಗಂಡಾನೆ ಇದ್ದಾವೆ, ಯಾವ ಆನೆ ನಾವು ಹಿಡಿತೀವಿ, ಆನೆ ಉಂಟ, ಆಮೇಲೆ ಯಾವ ಆನೆಗೆ ಮದ ಬಂದಿದೆ ಅಂತ ನೋಡ್ಬೇಕು. ಅದಕ್ಕೆ ಟ್ರ್ಯಾಕಿಂಗ್ ಅಂತಾರೆ. ನಾನು ಅಲ್ಲೇ ಇದ್ದೆ, ಟ್ರ್ಯಾಕಿಂಗ್ ಮಾಡಲಿಲ್ಲ. ಮತ್ತೆ ಅದರೊಳಗೆ ಯಾವ ಗಂಡಾನೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ಆನೆ, 16 ಆನೆ ಒಳಗೆ ಯಾವುದೋ ಒಂದು ಆನೆ ಆಯಿತು. ಎಲ್ಲ ಆನೆಗಳು ಬಂದಾಯಿತು. ಸುಮಾರು ಒಂದು 9:30, 10:30 ಒಳಗೆ ಆನೆಗಳು ಹೊರಟಾಯಿತು. ಇದ್ದು 6, 7, 8 ಆನೆಗಳಿದ್ದು. ಭೀಮ, ಗುಂಡನ ಭೀಮ, ಬೇರೆ ಸುಗ್ರೀವ, ಮಹೇಂದ್ರ, ಇವು ಒಂದು 5, 6 ಆನೆಗಳು ಒಂದು ಕಡೆಯಿಂದ ಕಾಡೋಳು ನುಗ್ಗಿದ್ದು. ಅರ್ಜುನ, ಪ್ರಶಾಂತ ಒಂದು ಕಡೆ ಕಾಡಿನ ಒಂದು ಕಡೆ ನುಗ್ಗಿದ್ದು. ಪ್ರಶಾಂತನ ಮೇಲೆ ರಂಜನ್ ಅಂತ ನಮ್ಮ ದುಬಾರೆ ಫಾರೆಸ್ಟ್ ಒಬ್ಬರು .2 ರೈಫಲ್ ಇಟ್ಕೊಂಡಿದ್ರು. ಅರ್ಜುನನ ಮೇಲೆ ರಮೇಶ್ ವೈಲ್ಡ್ ಲೈಫ್ ಡಾಕ್ಟರ್ಗಳು ಕೂತಿದ್ರು. ಹೋಗಾಯ್ತು ಒಳಗಡೆ. ನಾನು ಆ ಕಾರ್ಯಾಚರಣೆಯಲ್ಲಿ ಇದ್ದೆ. ಹೋಗಿ ಆಯಿತು. ಹೋಗಿ ನೋಡ್ಬೇಕಾದ್ರೆ ಎದುರಿಗೆ ಒಂದು ಕೆಳಗಡೆ ಸ್ವಲ್ಪ ತಗ್ಗಲ್ಲಿ ಒಂದು ಆನೆ ನಿಂತಿತ್ತು. ಆ ಆನೆ ನೋಡಿ ಕೂಡಲೇ ಮತ್ತೊಂದು, ಆವಾಗ ನಾರ್ತ್ ಈಸ್ಟ್, ಈಶಾನ್ಯ ಮಾರುತಗಳು, ಈಶಾನ್ಯ ದಿಕ್ಕಿಂದ ಗಾಳಿ ಬೀಸ್ತಿತ್ತು, ನಾರ್ತ್ ಈಸ್ಟ್. ಆ ಆನೆ ಕಡೆಯಿಂದ ನಮ್ಮ ಕಡೆಗೆ, ಅರ್ಜುನನ ಕಡೆಗೆ ಗಾಳಿ ಬೀಸ್ತಾ ಇತ್ತು. ಸಡನ್ ಅರ್ಜುನ ಸೊಂಡ್ಲೆತ್ತಿ ಹೀಗೆ ಎಲ್ಲ ವಾಸನೆ ಹಿಡಿಯಕ್ಕೆ ಶುರು ಮಾಡಿದ. ಅಷ್ಟೊತ್ತಿಗೆ ಏನಾಯಿತು, ಅಲ್ಲಿ ಆನೆ ನಿಂತಿರೋದು ಕಾಣ್ತಾ ಇದೆ. ಏನೋ 100 ಮೀಟರ್ ದೂರದಲ್ಲಿ ಆನೆ ನಿಂತಿದೆ, ಕಾಡಾನೆ. ಅದು ಬಲಾಢ್ಯ ಆನೆ, ಒಂದು 30-32 ವರ್ಷದ ಆನೆ ಅದು. ಆಮೇಲೆ ಏನಾಯಿತು,
ಅದನ್ನ ಭಾರಿ ಈಸಿ ತಗಂದ್ರು ಈ ವೈಲ್ಡ್ ಲೈಫ್ ಡಾಕ್ಟರ್ಗಳು ಎಲ್ಲ. ಕಾಫಿ ತೋಟದಲ್ಲಿ ಹೆಣ್ಣಾನೆಗಳನ್ನು ಹೊಡೆದು ಹಿಡಿದು ಕಾಡೊಳಗೆ, ಅದು ಒಂದು ದುರ್ಗಮವಾದ ಕಾಡಲ್ಲಿ ಒಂದು ಮದ್ದಾನೆಗಳ ಹತ್ರ, ಮದ್ದಾನೆ ಅಂತ ಸರಿಯಾಗಿ ಫಸ್ಟ್ ಗುರುತಿಸ್ದಲೆ ಈಸಿ ತಗೊಂಡ್ರು. ರಂಜನ್ ನೀನು ಹೊಡಿಯೋ, ಇಲ್ಲ ನೀವು ಹೊಡೀರಿ, ಅದು ಚಿಕ್ಕದು ಕಣೋ, ಬೇಡ ಕಣೋ ಅಂತ ಇವ್ರದ್ದು ಮಾತುಗಳು ಶುರುವಾಯಿತು. ಅಷ್ಟೊತ್ತಿಗೆ ಆನೆಗೆ ಇವರು ಮಾತು, ಒಂದು ಕಾಡಾನೆ ಎದುರಿ ನಿಂತಾಗ ಅಷ್ಟು ಜೋರಾಗಿ ಮಾತಾಡಿದ್ರೆ ಆನೆ ಕೇಳಿಸ್ತು. ಆನೆಗೇನು ಈ ಕಡೆಯಿಂದ ಈ ಆನೆಗೆ ಸ್ಮೆಲ್ ಹೊಡಿಲಿಲ್ಲ, ಯಾಕಂದ್ರೆ ಗಾಳಿ ಬೀಸ್ತಿದ್ದು ಈಶಾನ್ಯ ದಿಕ್ಕಿಂದ. ಹಾಗಾಗಿ ಈಶಾನ್ಯ ಕಡೆಯಲ್ಲೇ ಆ ಆನೆ ನಿಂತಿದ್ದು, ನಾರ್ತ್ ಈಸ್ಟ್. ಆನೆಗೆ ಗೊತ್ತಾಯ್ತು, ಅರ್ಜುನ್ಗೆ ಅಷ್ಟೊತ್ತಿಗೆ ಇವನು ಏನು ಹೇಳ್ದ, ಮಾವತಕ್ಕೊಂದು ಮಾವತ ಹೇಳ್ದ, ಡಾಕ್ಟ್ರೇ ದೊಡ್ಡ ಆನೆನೇ ಇದು, ಮದ ಬಂದಿದೆ ಸ್ಯಾರ್ ಅಂತ. ಬರ್ಲಿ ಬಿಡೋ ಅಂತ ಇವರು ಉಡಾಪೇನೆ ಮಾತಾಡಕ್ಕೆ ಶುರು ಮಾಡಿರೋ. ಯಾರು? ರಮೇಶ್ ಡಾಕ್ಟ್ರು. ಆನೆ ಬಂತು, ಬರ್ಲಿ ಬಿಡೋ, ಹೊಡೀರಿ ಸ್ಯಾರ್ ಅಂತಿದ್ದಾನೆ. ಬಂತು ಒಂದೇಟು ಅರ್ಜುನಿಗೆ ಹೊಡೆದೇ ಆಯ್ತು. ಅರ್ಜುನ್ಗೆ 63 ವರ್ಷ, ಅದು ಇನ್ನು ಹುಡುಗ 30 ವರ್ಷ. ಅರ್ಜುನಿಗೆ ಹೊಡೆದ ಕೂಡ ಈ ಮನುಷ್ಯನ ಕೈಯಲ್ಲಿದ್ದು ರೈಫಲ್ನಿಂದ ಫೈರ್ ಆಯ್ತು. ಆ ಗಡಿಬಿಡಿಯಲ್ಲಿ ಫೈರ್ ಆಗಿದ್ದು ಹೋಗಿ ಪ್ರಶಾಂತ ಆನೆಯ ಈ ಭಾಗಕ್ಕೆ ಬಿತ್ತು. ಇವತ್ತು ಬೇಕಾದ್ರೂ ಹೋಗಿ ನೋಡಿ, ಪ್ರಶಾಂತ ಆನೆಯ ಬಲಭಾಗದ ಈ ಭಾಗದಲ್ಲಿ ಇಷ್ಟು ದಪ್ಪ ಒಂದು ಗಂಟಿದೆ. ಇವತ್ತು ಬೇಕಾದ್ರೂ ಹೋಗಿ ನೋಡಿ ಅದು ಎಲ್ಲಿದೆ ಅಲ್ಲಿ. ಅಷ್ಟೊತ್ತಿಗೆ ಅದು ಬಿದ್ದೋಯ್ತು. ಸ್ವಲ್ಪ 2 ಅಡಿ ಮೇಲೆ ಇಲ್ಲ 3 ಅಡಿ ಮುಂದೆ ಅದೇನಾರ ಸಿರಿಂಜ್ ಏನಾರ ಹೋಗಿದ್ರೆ ನಮ್ಮ ರಂಜನ್ ಕಾಲಿಗೆ ಬೀಳ್ತಿತ್ತು. ರಂಜನ್ ಅದೇ ಕ್ಷಣದಲ್ಲೇ ರಂಜನ್ನು ಬದುಕಿಸೋಕೆ ಸಾಧ್ಯನೇ ಇರಲಿಲ್ಲ. ಒಂದೇ ಸೆಕೆಂಡಲ್ಲಿ ರಂಜನೇ ಉಳಿತಿರ್ಲಿಲ್ಲ. ಅಲ್ಲಿಗೆ ಬಿದ್ದ ಕೂಡ ಅಲ್ಲಿ ಆನೆ ಬಿದ್ದೋಯ್ತು. ಅದಕ್ಕೆ ಬಹುಶಃ ಅಲ್ಲಿ ಆನೆಗಳಿಗೆ 3 ರೀತಿಯ ಮೆಡಿಸಿನ್ ಹೊಡಿತಾರೆ. ಒಂದು ಝೈಲಾಜಿನ್ ಅಂತ, ಅದನ್ನ ಹೊಡೆದ್ರೆ ಆನೆಗಳು ಬರೀ ಹೀಗೆ ತೂಕಡಿಸ್ತಾ ನಿಲ್ತವೆ ಬಿಟ್ಟರೆ ಬೀಳಲ್ಲ. ಇನ್ನೆರಡಿದೆ, ಒಂದು ಕೆಟಮಿನ್ ಅಂತ, ಇನ್ನೊಂದು ಎಟ್ರಾಪಿನ್ ಅಂತ. ಆ ಮೆಡಿಸಿನ್ಗಳನ್ನ ಹೊಡೆದ್ರೆ ಆನೆಗಳು 10-15 ನಿಮಿಷಕ್ಕೆ ಅದು ಎಂಥ ಆನೆ ಅದು ಬಿದ್ದೋಗ್ತದೆ. ಪ್ರಶಾಂತನ ಮಲೆ ಬಿದ್ದಾಯಿತು, ಪ್ರಶಾಂತ ಬಿದ್ದೋಯ್ತು. ಆ ಕಡೆಯಿಂದ ಫೈಟ್ ಆಯಿತು ಅಂದ್ರೆ ಭಯಂಕರ ಫೈಟ್ ಆಯಿತು. ಆಮೇಲೆ ಮನುಷ್ಯರು ಬೊಬ್ಬೆ ಗಿಬ್ಬೆ, ಇವರು ಕೋವಿ ಗುಂಡು, ಸುಮಾರು 5ರಿಂದ 6ಕ್ಕೂ ಹೆಚ್ಚು ಗನ್ಗಳಿದ್ದು. ದನ ಕಾಯರೆಲ್ಲ ಕೋವಿ ಹಿಡ್ಕೊಂಡಿದ್ರು, ಕೋವಿ ಕಂಡಿಲ್ದಾರಲ್ಲ ಸಿಕ್ಕಾಬಟ್ಟೆ ಗುಂಡು ಹೊಡೋದು. ಕೆಲವು ಗುಂಡು ಬಿದ್ದು ಕಾಡಿಗೆ, ಕೆಲವು ಗುಂಡು ಕಾಡಾನೆ ಬಿತ್ತು, ಕೆಲವು ಗುಂಡು ಅರ್ಜುನಿಗೂ ಬಿತ್ತು. ಅರ್ಜುನಿಗೂ ಬಿತ್ತು. ಆಮೇಲೆ ಏನಾಯ್ತು, ಆ ವಿನು ಇದಾನಲ್ಲ ಅರ್ಜುನ ಮಾವತ, ಅವನು ಕೆಳಗಿಳಿದು ಹೋದ ಕೂಡ ಅರ್ಜುನಿಗೆ ಮಾವತ ಇಲ್ಲ. ಅಷ್ಟೊತ್ತಿಗೆ ಇನ್ನೊಬ್ಬ ಮಾವತ ಹತ್ತಿದ. ಆನೆ ಹೋಗಿದ್ದು ಕಾಡಾನೆ ಮತ್ತೆ ವಾಪಸ್ ಬಂತು. ಅಲ್ಲಿ ಏನಾಯ್ತು, ಬೇರೆ ಆನೆಗಳಿದ್ದು. ಅವ್ಯಾವ ಆನೆಗಳನ್ನು ಆ ಆನೆ ಅರ್ಜುನನ ಪಕ್ಕಕ್ಕೆ ತಂದೋಗಿ ನಿಲ್ಸಕ್ ಆಗ್ಲೂ ಇಲ್ಲ. ಅದು ಮದ ಬಂದಿತ್ತು ಆನೆ. ಆಮೇಲೆ ಮತ್ತೊಂದು ಆಯ್ತು, ಅದ್ರೊಳಗೆ 16 ಆನೆಗಳಿದ್ದು. 16 ಆನೆಗಳಲ್ಲಿ ಮರಿಗಳು, ಹೆಣ್ಣಾನೆಗಳು ಇದ್ದು. ನನ್ನ ಇದ್ರ ಪ್ರಕಾರ ಅದರಲ್ಲೊಂದು ಹೆಣ್ಣಾನೆ ಹೀಟಿಗೆ ಬಂದಿತ್ತು. ಈ ಕಾಡಾನೆಗೆ ಅರ್ಜುನಿಗೆ ಮದ ಬಂದಿರೋದು ಗೊತ್ತಾಯ್ತು, ಅರ್ಜುನಿಗೂ ಅದಕ್ಕೆ ಮದ ಬಂದಿರೋದು ಗೊತ್ತಿತ್ತು. ಯಾವತ್ತೂ ಒಂದು ತಿಳ್ಕೊಳ್ಳಿ, ಮದ ಅಂದರೆ
ಆನೆಯ ಕಣ್ಣು ಮತ್ತು ಕಿವಿ ಮಧ್ಯದಲ್ಲಿ ಒಂದು ಹೋಲ್ ಇರ್ತದೆ. ಅದರಲ್ಲೊಂದು ನಮ್ಮ ವೆಹಿಕಲ್ ವೇಸ್ಟ್ ಆಯಿಲ್ ಇಳಿದಂಗೆ ಇಳಿಯುತ್ತದೆ. ಅದು ಎಷ್ಟು ದುರ್ವಾಸನೆ ಅಂದರೆ ಕೈಯಲ್ಲಿ ಮುಟ್ಟಿದ್ರು 2 ದಿವಸ ತೊಳೆದ್ರೂ ಹೋಗಲ್ಲ ವಾಸನೆ, ದುರ್ವಾಸನೆ. ಯಾವಾಗ ಮದ ಬಂದ ಒಂದು ಆನೆ ಹತ್ರ ಇನ್ನೊಂದು ಮದ ಬರುದಿಲ್ಲದ ಆನೆ ತಲೆ ಕೊಡೋದಿಲ್ಲ, ಕಾದಾಡೋದಿಲ್ಲ. 2 ಆನೆಗಳಿಗೆ ಮದ ಬಂದಿರೋದ್ರಿಂದ 2 ಕಾದಾಡಿದ್ವು. ಅಲ್ಲಿ ಏನಾಗಿತ್ತು, ಒಂದು ಹೆಣ್ಣಾನೆ, ನಾವು ಬೆದೆ ಅಂತೀವಿ, ಹೀಟಿಗೆ ಬಂದಿದ್ದು ಅಂತಲೂ ಹೇಳ್ತಾರೆ, ಆ ಆನೆ ಇತ್ತು. ಆವಾಗ ಈ ಕಾಡಾನೆ ಏನ್ ತಿಳ್ಕೊಂತು, ನನಗೊಬ್ಬ ಪ್ರತಿಸ್ಪರ್ಧಿ ಬಂದ. ಆನೆಗಳಲ್ಲಿ, ಹುಲಿಗಳಲ್ಲಿ ನೀವು ಎಲ್ಲ ಗಮನಿಸಿರ್ಬೋದು, ಒಂದು ಹೆಣ್ಣಾನೆ ಬೆದೆಗೆ ಬಂದ ಹೆಣ್ಣಾನೆಗೆ ಪಡೆಯಕ್ಕಾಗಿ 2 ಗಂಡಾನೆ ಇಲ್ಲ 3 ಗಂಡಾನೆ 4 ಗಂಡಾನೆಗಳ ಹತ್ರ ಫೈಟ್ ಆಗ್ತದೆ. ಆ ಫೈಟಲ್ಲಿ ಯಾರು ಗೆಲ್ತಾರೆ ಅವರು ಹೆಣ್ಣಾನೆ ಸೇರೋದು. ಅದು ಪ್ರಕೃತಿ ನಿಯಮ. ಅದು ಅದೇ ರೀತಿ ಭಾವಿಸ್ತು ಅಂತ ಕಾಣ್ತದೆ. ಮತ್ತೆ 2ನೇ ರೌಂಡ್ ಬಂತು. 2ನೇ ರೌಂಡ್ ಬಂದಾಗ ಇವರು ಇನ್ನೂ ಈ ಆನೆ ಟ್ರೀಟ್ಮೆಂಟ್ ಕೊಡೋದು, ಗಾಳಿ ಬೀಸೋದು, ನೀರು ಉಯ್ಯೋದು, ಆ ಕಿವಿಗೆ ಒಂದು ರಿವರ್ಸಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ ಆನೆ ಹೇಳಕ್ಕೆ, ಏಳ್ಸೋದು, ಅದೇ ಮಾಡ್ತಾ ಇದ್ರು. ಅದನ್ನ ಏಳ್ಸಿ ಕರ್ಕೊಂಡು ಈ ಕಡೆ ಬರೋಕು ಫೈಟಿಂಗ್ ಶುರುವಾಯಿತು. ಅದು ಯಾರೋ ಒಬ್ಬ ಮಾವುತ, ಹೆಸರು ನನಗೆ ಅಷ್ಟು ಗೊತ್ತಾಗ್ಲಿಲ್ಲ. ಅವನು ಆದಷ್ಟು ನೋಡಿದ ಆಗ್ಲಿಲ್ಲ, ಅವನು ಇಳಿದು ಹೊಡೆದ. ಅರ್ಜುನ ಏಕಾಂಗಿಯಾದ. ನಿಮ್ಗೆ ಮತ್ತೊಂದು ವಿಷಯ ಹೇಳ್ತೀನಿ ನಾನು. ಕಾಡಿಂದ ಕರ್ಕೊಬಂದ ಆನೆಗಳನ್ನ ಫುಲ್ ಮೈಂಡ್ ವಾಶ್ ಮಾಡಿ, ಆ ರೀತಿ ಅದಕ್ಕೆ ತರಬೇತಿ ಕೊಟ್ಟು, ಅದು ಪೂರ್ತಿ ಮಾವುತನ ಮೇಲೆ ಡಿಪೆಂಡ್ ಆಗಂಗೆ ಮಾಡಿರ್ತಾರೆ. ಮಾವುತ ಕೂತ್ಗ ಅಂದ್ರೆ ಕೂರ್ಬೇಕು, ನಿತ್ಗ ಅಂದ್ರೆ ನಿಲ್ಬೇಕು, ಮುಂದಕ್ಕೆ ಹೋಗ ಮುಂದಕ್ಕೆ, ಹಿಂದಕ್ಕೆ. ಅದನ್ನ ಎತ್ತು ಅಂದ್ರೆ ಏನಾರು ಎತ್ಕೋಬೇಕು, ಇಲ್ಲ ಹೋಗಿ ಇನ್ನೊಂದ್ರ ಹತ್ರ ಫೈಟ್ ಮಾಡು ಅಂದ್ರೆ ಫೈಟ್ ಮಾಡ್ಬೇಕು. ಆ ರೀತಿ ಅದನ್ನ ಮನ ಪರಿವರ್ತನೆ ಮಾಡಿರ್ತಾರೆ. ಮಾವುತ ಇಲ್ದಲೆ ಯಾವುದೇ ಕಾಡಾನೆ ಸಾಕಿದಾನೆ ಅದಕ್ಕೆ ಆಗಲ್ಲ ಸ್ವಂತ ತೀರ್ಮಾನ ತಗೊಳಕ್ಕೆ. ಆದ್ರೂ ಫೈಟ್ ಮಾಡ್ತು. ಯಾರೂ ಇಲ್ಲ, ಏಕಾಂಗಿ. ಅದು ಏಜಲ್ಲಿ ಚಿಕ್ಕದು, ಇದು 63 ವರ್ಷದ ಮುದುಕ. ಏನು ಆನೆಗಳು 80 ವರ್ಷ ಬದುಕೋದೇ ಕಷ್ಟ. ಕಾಡಾನೆಗಳೆಲ್ಲ 70 ವರ್ಷಕ್ಕೆ ಸತ್ತೋಗ್ತವೆ. ಇದು ದೇಹ ದಪ್ಪದು ಇದ್ರೂ ಅದರಲ್ಲಿ ದೇಹದಲ್ಲಿ ಶಕ್ತಿ ಇರಲಿಲ್ಲ. 80 ವರ್ಷದ ಒಬ್ಬ ಮುದುಕನ ಒಂದು 25 ವರ್ಷದ ಹುಡುಗನ ಹತ್ರ ಹೋರಾಡಕ್ಕಾಗತ್ತಾ? ಇದು ಅದೇ ಥರ ಆಯಿತು. ಫೈಟ್ ಮಾಡ್ತಾ ಅದು ಆ ಭಾಗ ಹೀಗೆ ಡೌನ್ ಇತ್ತು. ಫೈಟ್ ಮಾಡ್ತಾ ಕಾಡಾನೆ ಮೇಲಾಯಿತು, ಅರ್ಜುನ ಕೆಳಗಾದ. ಆಮೇಲೆ ಅದ್ರ ಕೋರೆಗಳು ಭಾರಿ ಚೂಪಾಗಿದ್ದು. ಅದು ಒಂದು ಸ್ವಲ್ಪ ಕುಳ್ಳ ಆನೆ, ಅಷ್ಟು ಅರ್ಜುನ ಹತ್ರ ಹೈಟ್ ಅಲ್ಲ. ಅದ್ರ ಭಾರಿ ಹೊಡೆತ ಹೊಡಿತಿತ್ತು. ಅದು ಯಾವ ರೀತಿ ಹೊಡಿತು ಅಂದ್ರೆ ಒಂದು ಏಟು ಕರೆಕ್ಟಾಗಿ ಕುತ್ತಿಗೆ ಹೊಡಿತು. ಹೃದಯದಿಂದ ನೇರವಾಗಿ ಮೆದುಳಿಗೆ ಹೋಗೋದೊಂದು ಇಲ್ಲಿ ಒಂದು ನರ ಇರುತ್ತೆ, ಅದಕ್ಕೇನೇ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅದು ನಮ್ಮ ವೆಟರ್ನರಿ ಡಾಕ್ಟರ್ ಕೇಳಿ ಹೇಳ್ತಾರೆ. ಅದು ತುಂಡಾಯ್ತು. ಅಲ್ಲಿಂದ ರಕ್ತ ಸೋರಕ್ಕೆ